ಪ್ರತಿ ವರ್ಷ ಡ್ಯಾಮ್ ಗೇಟ್ಗಳನ್ನು ನಿರ್ವಹಣೆ ಮಾಡಲಾಗುತ್ತೆ. ಡ್ಯಾಮ್ ಸೇಫ್ಟಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇರೋ ನೀರಲ್ಲಿಯೇ ಕೆಲಸ ಮಾಡಲಿಕ್ಕೆ ಆಗುತ್ತಾ ಇಲ್ವಾ, ಈ ಬಗ್ಗೆ ತಜ್ಞರ ತಂಡ ನಿರ್ಧಾರ ಮಾಡಲಿದೆ. ನೀರಾವರಿ ವಿಭಾಗದ ಸಿಇ ಬಸವರಾಜ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗ ಇರೋ ಬರೋ ನೀರನ್ನೆಲ್ಲ ಖಾಲಿ ಮಾಡಿದರೆ 10 ರಿಂದ 15 ಅಡಿ ನೀರು ಖಾಲಿ ಮಾಡಬೇಕು ಅಂಥೇಳಿ ಇಂಜಿನಿಯರ್ಸ್ಗಳು ಹೇಳ್ತಿದ್ದಾರಂತೆ. ಸಚಿವರು ಹೇಳಿಕೆಯನ್ನು ಕೊಡ್ತಾ ಇದ್ರು. ಅಷ್ಟು ಪ್ರಮಾಣದ ನೀರಿಷ್ಟು ಈಗ ಖಾಲಿ ಆಗಿಬಿಟ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ. ಮಳೆಯಾಗಿ ಮತ್ತೆ ನೀರು ರಿಕವರಿ ಆದರೆ ನೋ ಪ್ರಾಬ್ಲಮ್, ಬಟ್ ಇರೋ ನೀರನ್ನು ಈಗ ಹೊರಗಡೆ ಬಿಟ್ಟು ಮುಂದೆ ಹೆಂಗೆ ರೈತರ ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಬಟ್ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಇದ್ದಕ್ಕಿದ್ದ ಹಾಗೆ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಯಾಕೆ ಕಟ್ಟಾಯಿತು, ಸರಿಯಾಗಿ ನಿರ್ವಹಣೆ ಮಾಡಿರಲಿಲ್ವಾ ಅನ್ನುವಂತಹ ಪ್ರಶ್ನೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ವಿಭಾಗದ ಸಿಇ ಬಸವರಾಜ್ ಅವರು ಮಾತನಾಡಿದ್ದಾರೆ. ನಾವು ಪ್ರತಿ ವರ್ಷವೂ ಕೂಡ ಡ್ಯಾಮ್ ಗೇಟ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟು ಒಂದು ಕಡೆ ಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು, ಅದು ಕಟ್ಟಾಗಿಲ್ಲ, ಆ್ಯಕ್ಚುಲಿ ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20 ರಿಂದ 30 ಸಾವಿರ ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ. ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೆದ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅರೌಂಡ್ 60-70 ಸಾವಿರ ಕ್ಯೂಸೆಕ್ಸನ್ನು ನಾವು ರಿವರಿಗೆ ಬಿಟ್ಟಿದ್ದೀವಿ. ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ, ಬರ್ತಾರೆ. ನಮ್ಮ MD ಸಾಹೇಬರು, ಸೆಕ್ರೆಟರಿ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು, MD ಸಾಹೇಬರು HFC ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ, ಅವರು ಬರ್ತಾರೆ. ನಮ್ಮ MD ಅವರು, ಸೆಕ್ರೆಟರಿ ಅವರು ಬರ್ತಾರೆ. ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳಿಸ್ಕೊಡ್ತಾರೆ. ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ಅಲ್ಲ, ಕಟ್ಟಿ ಯಾವ ಕಾರಣಕ್ಕಾಗಿದೆ ಅಂತ ಗೊತ್ತೇನು ಸರ್? ಒಂದು ಕಡೆ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು, ಈಗ ಮೊನ್ನೆ ಕೇಳಿಲ್ಲ. ಪ್ರತಿ ವರ್ಷ ಕೂಡ ಮೇಂಟೆನೆನ್ಸು ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದುಬಿಟ್ಟು ನಮ್ಮ ಸೆಕ್ರೆಟರಿಯವರು ಎಲ್ಲ ಚೆಕ್ ಮಾಡಿದ್ದಾರೆ. ಪ್ರತಿ ವರ್ಷ ಮೇಂಟೈನ್ ಮಾಡ್ತಾರೆ. ಮೊನ್ನೆ 1,72,000 ಕ್ಯೂಸೆಕ್ ಕೂಡ ಹರಿಬಿಟ್ಟಿದೆ. ಯಾವುದು ಸಮಸ್ಯೆ ಆಗಿಲ್ಲ. ಸರ್, ಈಗ ಡ್ಯಾಮ್ ಸೇಫ್ಟಿಗೆ ಏನಾದ್ರು ತೊಂದರೆ ಇದೆನಾ? ಡ್ಯಾಮ್ ಸೇಫ್ಟಿಗೆ ಯಾವುದೂ ತೊಂದರೆ ಇಲ್ಲ. ನೀರು ಹರಿದು ಹೋಗ್ತಾ ಇದೆಯಲ್ಲ, ಔಟ್ಫ್ಲೋ ಈಗ ರಾತ್ರಿ ತನಕ ಇದೇ ಇನ್ಫ್ಲೋ ಇರುತ್ತೆ. ಬೆಳಗ್ಗೆ ಸ್ವಲ್ಪ ನಮ್ಮ ಇವ್ರು ಬಂದ ಮೇಲೆ ಫರ್ದರ್ ಏನು ಮಾಡಬೇಕು. ಇದು ನೀರಾವರಿ ವಿಭಾಗದ ಸಿಇ ಬಸವರಾಜ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಡ್ಯಾಮ್ನ ಸೇಫ್ಟಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ಡ್ಯಾಮ್ ಗೇಟ್ಗಳನ್ನು ನಿರ್ವಹಣೆ ಮಾಡಲಾಗ್ತಿತ್ತು, ಈ ಬಾರಿಯೂ ಕೂಡ ಮಾಡಿದ್ದೇವೆ. ಅಂದರೆ ನಮ್ಮ ತಪ್ಪೇನಿಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿರುವಂಥದ್ದು. ಈ ಪ್ರಕರಣದಲ್ಲಿ, ಘಟನೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಇದರ ಬಗ್ಗೆ ಏನು ಹೇಳ್ತಾರೆ, ಏನಾದರೂ ಕ್ರಮಕ್ಕೇನಾದರೂ ಮುಂದಾಗ್ತಾರಾ, ಕಾದು ನೋಡಬೇಕಿದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿ, ಕ್ಷಣಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ.